ಗೆ ಸಾಷ್ಟಾಂಗ ಪ್ರಣಾಮ. ಇವತ್ತಿನ ದಿನ ನಾವು ನಮ್ಮ ಮನನವನ್ನ ಶುರು ಮಾಡೋ ಮುಂಚೆ ಯಥಾವತ್ತಾಗಿ ನಮ್ಮ ಸದ್ಗುರುಗಳಿಗೆ ನಮ್ಮ ಪ್ರಾರ್ಥನೆಯನ್ನ ಸಲ್ಲಿಸೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾತ್ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಾತ್ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ನಮ್ಮ ಸದ್ಗುರುಗಳಾದ ಶ್ರೀ ನರಸಿಂಹ ಪ್ರಭುಜಿಯವರ ಆಶೀರ್ವಾದದೊಂದಿಗೆ ಇವತ್ತಿನ ಈ ಮನನವನ್ನ ಶುರು ಮಾಡೋಣ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವು 6 ತತ್ವಬೋಧವನ್ನ ಮುಗಿಸಿದ್ದೇವೆ. ಇವತ್ತು 7ನೆಯ ಸದ್ಗುರುಗಳ ಪ್ರವಚನವನ್ನ ನಾವು ತಗೊಂಡಿದ್ದೀವಿ. ನಿಮ್ಮ ಅನಿಸಿಕೆ ಆ ಪ್ರವಚನವನ್ನ ಕೇಳಿದಾಗ ಏನಾದ್ರೂ ಹೇಳ್ಕೊಳ್ಬೇಕು ಅಂತಿದ್ರೆ ಮೊದ್ಲಿಗೆ ಹೇಳಿದ್ರೆ ಮುಂದಕ್ಕೆ ಹೋಗೋಣ. ಶೀಲಾಮೂರ್ತಿಗಳ ನಿಮ್ಮಿಂದ ಶುರು ಮಾಡಿ. ಆಯ್ತು ಮೇಡಮ್. ಅದೇ ಇವತ್ತಿನ ಇದ್ರಲ್ಲಿ ವೈರಾಗ್ಯದ ಬಗ್ಗೆ ಹೇಳಿದ್ದಾರೆ. ವೈರಾಗ್ಯ ಅಂದ್ರೆ ಏನು ಅಂತ ಅಂದ್ಬಿಟ್ಟು, ಈ ವೈರಾಗ್ಯ ಅಂತಂದ್ರೆ ನಾವೇನ್ ಅನ್ಕೊಂಡಿದೀವಿ, ಈ ಪ್ರಪಂಚದಲ್ಲಿ ಈ ಜಗತ್ತಿನಲ್ಲಿ ಏನೇನಿದೆಯೋ ಈ ಸುಖ ಭೋಗಗಳು ಎಲ್ಲ ಇವನ್ನೆಲ್ಲ ತೊರೆದು ಯಾವ್ದೋ ಒಂದು ಕಾಡಲ್ಲೋ ಅಥವಾ ಯಾರು ಇಲ್ದೇ ಇರತಕ್ಕಂತ ಒಂದು ನಿರ್ಜನ ಪ್ರದೇಶದಲ್ಲಿ ಕೂತ್ಕೊಂಡ್ಬಿಟ್ರೆ ಇವನ್ನೆಲ್ಲ ಯಾವ್ದು ಬೇಡ ಅಂತ ಅಂದ್ಬಿಟ್ಟು ಅದನ್ನ ವೈರಾಗ್ಯ ಅಂತ ನಾವ್ ಅನ್ಕೊಳ್ತೀವಿ. ಆದ್ರೆ ಅದು ನಿಜವಾದ ವೈರಾಗ್ಯ ಅಲ್ಲ. ನಿಜವಾದ ವೈರಾಗ್ಯ ಯಾವ್ದಪ್ಪ ಅಂತಂದ್ರೆ, ನಮ್ಮ ಈ ಏನು ಆಸೆ ಆಕಾಂಕ್ಷೆಗಳಿದೆಯೋ ಇದನ್ನೆಲ್ಲ ತೊರೆದು ಇದ್ಯಾವುದು ಶಾಶ್ವತವಾದದ್ದಲ್ಲ, ಇದೆಲ್ಲ ಬರೀ ಇದು ಆಡಂಬರ ಅಥವಾ ನೋಟಕ್ಕೆ ಮಾತ್ರ ಇರುವಂತದ್ದು, ಇದೆಲ್ಲ ಇದ್ಯಾವುದು ಶಾಶ್ವತವಾದದ್ದಲ್ಲ, ಇದು ನಿಜವಾದದ್ದಲ್ಲ ಅಂತ ನಾವು ತಿಳ್ಕೊಂಡು ಅದರ ಅನುಭವವನ್ನ ನಮ್ಮ ಮನಸ್ಸಿನಲ್ಲಿ ತಗೊಂಡಾಗ ಆ ಮನಸ್ಸಿನಲ್ಲಿ ಉಂಟಾಗುವಂತ ಅನುಭವದ ಜ್ಞಾನವನ್ನ ನಾವು ವೈರಾಗ್ಯ ಅಂತ ಕರಿತೀವಿ. ಅದು ನಿಜವಾದ ವೈರಾಗ್ಯ ಅಂತ ನನ್ನ ಭಾವನೆ. ಇದಕ್ಕೆ ಒಂದು ಉದಾಹರಣೆ ಮೂಲಕ ಹೇಳ್ಬೇಕು ಅಂತಂದ್ರೆ, ಯಾವುದು ಶಾಶ್ವತವಾದ್ಯಾವ್ದು ನಿಜವಾದ್ಯಾವ್ದು ಅದನ್ನ ತಿಳ್ಕೊಂಡು ಅದರ ಅನುಭವವನ್ನ ತಿಳ್ಕೊಂಡು ಪಡೆಯುವಂತ ವೈರಾಗ್ಯವನ್ನ ನಿಜವಾದ ವೈರಾಗ್ಯ ಅಂತ ಕರಿತೀವಿ. ಇದನ್ನ ಉದಾಹರಣೆ ಮೂಲಕ ಹೇಳ್ಬೇಕು ಅಂತಂದ್ರೆ, ಒಂದ್ ಚಿಕ್ಕ ವಯಸ್ಸಲ್ಲಿ ನಾವೇನ್ ಮಾಡ್ತೀವಿ, ಎಲ್ಲೋ ಆಟ ಆಡಕ್ ಹೋದಾಗ ನಮ್ಗೊಂದು ಗೋಲಿ ಸಿಕ್ಕುತ್ತೆ. ಆ ಗೋಲಿ ಸಿಕ್ಕಾಗ ನಮ್ಗೆ ಎಷ್ಟು ಉತ್ಸಾಹ ಆನಂದ ಮೂಡುತ್ತೆ ನಮ್ಮ ಮನಸ್ಸಲ್ಲಿ. ಅಯ್ಯೋ ನಾನು ಆಟ ಆಡ್ಬೇಕು, ಮಕ್ಕಳ ಜೊತೆ ಆಡ್ಬೇಕು ಅಂತ ಅಂದ್ಬಿಟ್ಟು ಆ ಗೋಲಿ ತಗೊಂಡು ಹೋಗಿ ನಾವು ಆಟ ಆಡ್ತೀವಿ. ಅದರಿಂದ ಆನಂದ ಪಡಿತೀವಿ, ನಾವು ಸಾಕಷ್ಟು ಆನಂದವನ್ನ ಪಡಿತೀವಿ ನಾವು. ಆದ್ರೆ ಆ ವ್ಯಕ್ತಿ ಏನಾಗುತ್ತೆ, ಆ ವ್ಯಕ್ತಿನಲ್ಲಿ ಬದಲಾವಣೆ, ಆ ಮಗುನಿಂದ ಆ ವ್ಯಕ್ತಿನಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಆದಾಗ ಏನತ್ತೆ, ಈ ವಯಸ್ಸಿಗೆ ಬಂದಾಗ ಏನಾಗುತ್ತೆ, ಆ ಗೋಲಿನ 100 ಗೋಲಿ ತಗೊಂಬಂದು ನೀನ್ ಗೋಲಿ ಆಡು ಅಂದಾಗ ಆ ವ್ಯಕ್ತಿಗೆ ಏನಾಗತ್ತೆ, ಆ ಗೋಲಿ ಬಗ್ಗೆ ಅನಾಸಕ್ತಿ ಬಿಡುತ್ತೆ, ಆ ವೈರಾಗ್ಯ ಮೂಡುತ್ತೆ ಆ ವ್ಯಕ್ತಿಗೆ. ಯಾಕೆಂದ್ರೆ ಅನುಭವಕ್ಕೆ ಬಂದಿರುತ್ತೆ, ಅದ್ರಿಂದ ಏನು ಪ್ರಯೋಜನ ಇಲ್ಲ. ಅದ್ರಿಂದ ಮಗುನಲ್ಲಿ ಏನೋ ಆನಂದ ಸಿಕ್ತಷ್ಟೇ, ಆದ್ರೆ ಆನಂದ ಅಲ್ಲಿಗೆ ಹೊಟ್ಟೋಯ್ತದು. ಅದು ಕಂಪ್ಲೀಟ್ ಆಗಿ ನನ್ನ ಜೀವನ ಪೂರ್ತಿ ಅದು ಸಿಗಲ್ಲ ಅನ್ನೋ ಅನುಭವ ನಮ್ಗೆ ಬಂದಾಗ ಏನಾಗತ್ತೆ, ಅದು ವೈರಾಗ್ಯ ಅನ್ಸುತ್ತೆ. ನಿಜವಾದ ವೈರಾಗ್ಯ ಅಂತ ಅದಕ್ಕೆ ನಾವು ಹೇಳ್ತೀವಿ. ಅದನ್ನ ನಿಜವಾದ ವೈರಾಗ್ಯ ಅಂತ ಅಂತೀವಿ.
ಆಮೇಲೆ ಈ ಜೀವಿ ಏನ್ ಮಾಡ್ತಾನೆ, 4 ಪುರುಷಾರ್ಥಗಳ ಮೂಲಕ ತನ್ನ ಆಸೆನ ಪಡ್ಕೋಬೇಕು ಅಂತ ತಿಳ್ಕೊಂಡಿದ್ದಾನೆ. ಯಾವುದು ಆ ಪುರುಷಾರ್ಥಗಳು ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವುಗಳ ಮೂಲಕ ತನ್ನ ಜೀವನದ ಒಂದು ಆಸೆನ ಪೂರೈಸ್ಕೋಬೇಕು ಅಂತ ಅನ್ಬಿಟ್ಟು ಅವನು ಆಸೆ ಪಡ್ತಾನೆ. ಕಾಮ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಅದು ಬರೀ ಆಸೆ. ನಾನು ಈ ಸಮಾಜದಲ್ಲಿ ಚೆನ್ನಾಗಿರ್ಬೇಕು, ಒಂದು ಅಧಿಕಾರ ಪಡಿಬೇಕು, ಹಣವಂತನಾಗಿರ್ಬೇಕು, ನನ್ನನ್ನು ಎಲ್ರೂ ಒಂದು ಪುರಸ್ಕಾರವಾಗಿ ನೋಡ್ಬೇಕು ಅನ್ನೋ ಆಸೆ ಬರುತ್ತೆ. ಆ ಆಸೆ ಬಂದಾಗ ಅದನ್ನ ತೀರ್ಸ್ಕೋಬೇಕು ಅನ್ನಕ್ಕೆ ಏನ್ ಮಾಡ್ತಾನೆ, ಅವನು ಹಣ ಸಂಪಾದನೆ ಮಾಡಕ್ ಹೊರಡ್ತಾನೆ. ಆ ಆಸೆನ ಪೂರೈಸ್ಕೊಳಕ್ಕೋಸ್ಕರ ಹಣದ ಸಂಪಾದನೆಗೆ ನಿಲ್ತಾನೆ. ಆ ಹಣ ಸಂಪಾದನೆ ಬೇಕು ಬೇಕು ಅಂದಾಗ ಏನಾಗತ್ತೆ, ಆ ಹಣ ಬೇರೆ ಬೇರೆ ರೀತಿಯಲ್ಲಿ ಯಾವಾಗ ನಾನು ದೊಡ್ಡವನಾಗ್ಬೇಕು ಅಂತ ಹೊರಡ್ತಾನೋ ಅವಾಗ ಆ ಹಣ ಸಂಪಾದನೆ ಬೇರೆ ಬೇರೆ ರೀತಿ ಮಾಡ್ಕೊಂಡು ಹೋಗ್ತಾನೆ. ಆದ್ರೆ ನಮ್ಮ ಧರ್ಮ ಹೇಳುತ್ತೆ, ಶಾಸ್ತ್ರ ಏನ್ ಹೇಳುತ್ತೆ, ಆ ರೀತಿ ನಿನ್ನ ಹಣ ಸಂಪಾದನೆ ಮಾಡೋದು ಧರ್ಮಕ್ಕೆ ವಿರೋಧವಾದದ್ದು, ಅದು ಒಳ್ಳೇದಲ್ಲ. ಯಾಕೆಂದ್ರೆ ಆ ಧರ್ಮಕ್ಕೆ ವಿರೋಧವಾಗಿ ನಾವು ಹಣ ಸಂಪಾದನೆ ಮಾಡಿದಾಗ ನಮ್ಗೆ ಪುಣ್ಯ ಅನ್ನೋದು ದೊರೆಯಲ್ಲ. ಆ ಪುಣ್ಯ ಯಾಕೆ ನಮ್ಗೆ ಪುಣ್ಯ ಪಾಪಗಳ ಚಿಂತೆ ಯಾಕೆ ನಮ್ಗೆ ಯಾಕೆ ಬೇಕು ಅಂತ ಅಂದಾಗ, ನಾವು ಒಂದು ಸ್ವರ್ಗ ಸೇರ್ಬೇಕು, ನಾವು ಮುಂದಿನ ಜನ್ಮಕ್ಕೆ ಏನೋ ಒಂದು ಸ್ವರ್ಗದಲ್ಲಿ ಹೋಗ್ಬೇಕು, ನಮ್ಗೆ ಅಲ್ಲಿ ಒಳ್ಳೇದಾಗ್ಬೇಕು ಅನ್ನೋ ಒಂದು ಅಭಿಲಾಷೆ ಇವಾಗ ನಮ್ಗೆ ಹುಟ್ಟುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಧರ್ಮ ರೀತಿಯಲ್ಲಿ ಹಣ ಸಂಪಾದನೆ ಮಾಡಿ ಧರ್ಮ ರೀತಿಯಲ್ಲಿ ನಡೀತಾ ಹೋಗ್ತೀವಿ. ಆದ್ರೆ ಆ ಒಂದು ಏನು ನಾವು ಸತ್ಯವಾಗಿ ನಡಿತೀವೋ ಅದು ಕೂಡ ನಮ್ಗೆ ಆ ಪುಣ್ಯ ಕೂಡ ಅದು ಕೂಡ ನಿಲ್ಲಲ್ಲ, ಅದು ಕೂಡ ಹೊಟ್ಟೋಗ್ಬಿಡುತ್ತೆ. ಆ ಪುಣ್ಯನೂ ಕೂಡ ನಮ್ಗೆ ದೊರೆಯಲ್ಲ, ಸಿಗಲ್ಲ. ಹಾಗಂದ್ರೆ ನಿಜವಾದದ್ದು ಯಾವುದು, ಶಾಶ್ವತವಾದದ್ದು ಯಾವುದು ಅಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡಿದಾಗ, ನಿಜವಾದ ಒಂದು ಪುಣ್ಯ ನಮ್ಗೆ ದೊರಕ್ಬೇಕು ಅಂತ ಅಂದಾಗ ನಾವು ಆ ಆನಂದವನ್ನ ಪಡೆಯೋದಿಕ್ಕೆ ನಮ್ಮ ಮನಸ್ಸನ್ನ ಅಂತರಾಳದಲ್ಲಿ ನಾವು ಹೋಗಿ ಆ ಮನಸ್ಸನ್ನ ಹತೋಟಿ ಮಾಡ್ಕೊಂಡು ಅದರಿಂದ ನಾವು ಒಂದು ಶಾಂತತೆಯನ್ನ ಪಡೆದು ಅದರಿಂದ ಒಂದು ಮೋಕ್ಷದ ದಾರಿಗೆ ನಾವು ಹೋದಾಗ್ಲೇ ನಿಜವಾದ ಆನಂದ ನಮ್ಗೆ ಸಿಕ್ಕತ್ತೆ ಅನ್ನೋದು ನನ್ನ ಭಾವನೆ. ಓಕೆ, ನೀವೆಲ್ಲರೂ ಅವರ ಮಾತನ್ನ ಸಂಕ್ಷಿಪ್ತವಾಗಿ ಕೇಳಿದ್ದೀರಾ. ಶಿಲಾಮೂರ್ತಿಗಳ, ನಿಮ್ಗೆ ಇದೊಂದು ಡೈರೆಕ್ಟ್ ಕ್ವಶನ್. ಆಯ್ತು. ಇದು ಜೀವನದಲ್ಲಿ ನೀವೆಲ್ಲದನ್ನ ನೋಡಿದ್ದೀರಾ, ಗುರುಗಳ ಪ್ರವಚನವನ್ನ ಕೇಳಿ ಹೇಳಿದ್ದೀರಾ. ಇದನ್ನ ನಾವು ಜೀವನಕ್ಕೆ ಅಳವಡಿಸ್ಕೋಬೇಕು, ಇದು ಅಪ್ಲೈ ಸೈನ್ಸ್ ಅಂತ ಹೇಳ್ತೀವಲ್ವಾ. ಇವಾಗ ನೀವು ಧರ್ಮ, ಅರ್ಥ, ಕಾಮ, ಮೋಕ್ಷದ ಮುಂಚೆ ವೈರಾಗ್ಯದ ಬಗ್ಗೆ ಮಾತಾಡಿ ಅಲ್ವಾ. ಅದ್ರಲ್ಲೊಂದು ಪದವನ್ನ ಬಳಸಿದ್ರಿ, ನಮಗೆ ಸತ್ತ ಮೇಲೆ ಮೋಕ್ಷಕ್ಕಾಗಿ ಅಂತ ನಾವು ಬೇರೆ ಲೋಕಕ್ಕೆ ಹೋಗ್ತೀವಿ, ಅಲ್ಲಿ ಮುಕ್ತಿಯನ್ನ ಪಡಿತೀವಿ ಅನ್ನೋದನ್ನ. ಇದು ನಿಮಗೆ ಹೇಗನ್ಸುತ್ತೆ? ಇದು ಸತ್ತ ಮೇಲೆ ಮುಕ್ತಿನ ನಮ್ಗೆ? ಅದನ್ನ ಅದರ ಅರಿವು ನಮ್ಗೆ ಆಗುತ್ತೆ. ಜ್ಞಾನ ಬಂದಾಗ ಮಾತ್ರ, ಅಜ್ಞಾನದಲ್ಲಿದ್ದಾಗ ನಾವ್ ಆಗಂತೀವಿ ಸತ್ತ ಮೇಲೆ ನನಗ್ ಮೋಕ್ಷ ಸಿಕ್ಕತ್ತೆ ಹಾಗೆ ಹೀಗೆ ಅಂತ ನಾವ್ ಅನ್ಕೊಂಡಿರ್ತೀವಿ. ಆದ್ರೆ ನಮಗ್ ನಿಜವಾದ ಜ್ಞಾನ ದೊರೆತಾಗ ನಾವ್ ಇಲ್ಲೇ ಆ ಮುಕ್ತಿನ ಪಡ್ಕೋಬಹುದು. ಆದ್ರೆ ಅದ್ರ ಅರ್ಥ ಏನು ನಿಮ್ ಪ್ರಕಾರ? ಇಲ್ಲೇ ಈ ಮುಕ್ತಿಯನ್ನ ಪಡ್ಕೋತೀವಿ ಅಂತ ಹೇಳುದು ಅಂತಂದ್ರೆ ಅರ್ಥ ಏನು? ಯಾಕಂದ್ರೆ ಇದು ನಿಮ್ಗೆ ನಿಮ್ ಜೀವನದಲ್ಲಿ ಹೇಗೆ ಅದನ್ನ ನೋಡ್ತಾ ಇದ್ದೀರಾ ಅಂತ. ಮುಕ್ತಿ ಅಂದ್ರೆ ಮುಕ್ತಿಯ ಪದ ಏನು? ಪದವನ್ನ ನಾವು ಸಾಮಾನ್ಯವಾಗಿ ಬಳಸ್ತೇವಲ್ವಾ ಮುಕ್ತಿ ಅಂದ್ರೆ? ಮುಕ್ತಿ ಅಂದ್ರೆ ಅದೇ ಜೀವನದಲ್ಲಿ ಒಂದು ಆನಂದ, ಒಂದು ಸಂತೋಷ. ಈ ಜೀವನ ನನಗ್ ಬಂತು, ಇದನ್ನ ನಾನ್ ಕಳೆದೆ, ಆ ಪರಮಾತ್ಮ ನಾನು ಅನ್ನೋದು ನಾನಲ್ಲ, ಈ ದೇಹ ಅನ್ನೋದು ಆ ಪರಮಾತ್ಮನಿಗೆ ಸೇರಿದ್ದು. ಆ ಪರಮಾತ್ಮನ ಒಂದು ಮಾರ್ಗದಲ್ಲಿ ನಾನಿದ್ದೀನಿ, ನಾನು ಧರ್ಮದಿಂದ ನಡೀತಾ ಇದ್ದೀನಿ ಅನ್ನೋದು ಆ ಆನಂದ ಏನಿದೆಯೋ ಅದೇ ಮುಕ್ತಿ ಅಂತ ನಾನು ಅನ್ಕೋತೀನಿ ಮೇಡಮ್. ಇರ್ಲಿ, ನಿಮ್ಮ ಇನ್ನೊಂದ್ಸರ್ತಿ ಇದ್ರ ಬಗ್ಗೆ ಯೋಚನೆ ಮಾಡಿ, ನೀವ್ ಅನ್ಕೊಳ್ಳೋದಲ್ಲ. ಯಾಕಂದ್ರೆ ಸದ್ಗುರುಗಳ ಪ್ರವಚನವನ್ನ ಕೇಳಿದೀರಾ, ನೀವು ಸದ್ಗುರುಗಳ ಜೊತೆ ಒಡನಾಟ ಇದೆ ನಿಮ್ಗೆ. ನಾನ್ ಜಾಸ್ತಿ ನೋಡಿಲ್ಲ, ಇತ್ತೀಚೆಗೆ ಒಂದು. ಯಾಕಂದ್ರೆ ಇದು ಹೇಗೆ ಅಂತಂದ್ರೆ, ಬೆಳಕಿನ ಪಕ್ಕ ಹೋಗಿದಾಗ ಬೆಳಕು ನಮ್ಮನ್ನ ಅಂಟ್ಕೊಂಡೇ ಅಂಟ್ಕೊಳ್ಳೋದು. ನಾವು ಬೆಳಕಿಗೆ ಕತ್ಲೆ ಗೊತ್ತಾ ಅಂದ್ರೆ ಕತ್ಲೆ ಗೊತ್ತಿರೋದಿಲ್ಲ ಅಲ್ವಾ. ಬೆಳಕಿಗೆ ಬೆಳಕು ಗೊತ್ತಾ ಅಂದ್ರೆ ಬೆಳಕಿಗೆ ಅದು ಗೊತ್ತಿರೋದಿಲ್ಲ. ಹಾಗೆ ಹತ್ರ ಹೋಗ. ಸರ್, ಪುಟ್ಟರಾಜು ಸರ್, ನಿಮ್ಮ ಪ್ರಕಾರ ಮುಕ್ತಿ ಅಂದ್ರೆ? ನಾನು ಪುಟ್ಟರಾಜು ಸರ್ನ ಕೇಳ್ತೀನಿ ಇದ್ರ ಯಾರು ಮುಕ್ತಿ ಬೇಕು ಅಂತ
ಮೊದಲನೇ ಪ್ರಶ್ನೆ ಸ್ವಯಂ ಉದ್ಭವ ಆಗುತ್ತೆ ಗುರೂಜಿ ಅವರು ಹೇಳಿರೋ ಪ್ರಕಾರ. Correct. ಯಾರು ಮುಕ್ತಿ ಬೇಕು? ದೇಹಕ್ಕೆ ಮುಕ್ತಿ ಬೇಕು ಅಂದ್ರೆ ದೇಹ ಸೃಷ್ಟಿಯಾಗಿದೆ, ಯಾವ್ದು ಸೃಷ್ಟಿಯಾಗಿದೆ ಅದು ಪಾಲನೆ ಆಗಿ ಅದು ಲಯ ಆಗುತ್ತೆ. ಅದಕ್ಕೆ ಮುಕ್ತಿ ಬೇಕಾ? ಅದಕ್ಕೆ ಮುಕ್ತಿ ಬೇಕಾಗಿಲ್ಲ. ಯಾವುದೋ ಸೃಷ್ಟಿನ ಮೀರಿ ಈ ಆತ್ಮ ಅನ್ನತಕ್ಕಂಥದ್ದು ಆಗ್ಲೇನೆ ಮುಕ್ತವಾಗಿದೆ. ಅದು ಆ ಮುಕ್ತವಾಗಿದ್ದಕ್ಕೆ ಮತ್ತೆ ಮುಕ್ತಿ ಬೇಕು ಅಂತ ಕೇಳೋದ್ರಲ್ಲಿ ವಿವೇಚನೆ ಕೆಲಸ ಮಾಡಿಲ್ಲ ಅಂತ ಹೇಳ್ಬೇಕಾಗುತ್ತೆ. ವಿವೇಚನೆ ಕೆಲಸ ಮಾಡಿದಾಗ ಮುಕ್ತರಾಗಿದ್ದೇನೆ ಅನ್ನೋದು ಸ್ಪಷ್ಟ ಆಗುತ್ತೆ ಮೇಡಮ್. Correct. ಅರ್ಥ ಆಯ್ತಾ ಶಿಲಾಮೂರ್ತಿಗಳೇ? ಹಾ ಮೇಡಮ್, ಆ ವಿವೇಕ ಬಂದಾಗ ಹಾ, ನಮ್ಗೆ ವಿವೇಕ ಅನ್ನೋದು ಇದು ಎಲ್ಲಿ ಜಾಗೃತವಾಗುತ್ತೆ ಮನಸಾಜಿ? ಇದು ಎಲ್ಲಿ ಜಾಗೃತವಾಗುತ್ತೆ ಅನ್ಸ್ಬೋದು ನಿಮ್ಗೆ? ವಿವೇಕ ಅನ್ನೋದಾ? ಹಾ, ಮುಕ್ತಿಗೆ ವಿವೇಕ ಹೌದು, ಎಲ್ಲಿ ಜಾಗೃತವಾಗುತ್ತೆ ಅನ್ನೋದು ನಿಮ್ ಪ್ರಕಾರ? ಅಂದ್ರೆ ಆತ್ಮ ಅನಾತ್ಮಗಳ ಬಗ್ಗೆ ನಮ್ಗೆ ಎಚ್ಚರ ಬಂದಾಗ ವೈರಾಗ್ಯ ಅನ್ನೋದು ವಿವೇಕ ಅನ್ನೋದು ಬರುತ್ತೆ. ಆಮೇಲೆ ವಿವೇಕದಿಂದ ವೈರಾಗ್ಯ ಅನ್ನೋದು ಬರುತ್ತೆ. ಕರೆಕ್ಟ್. ವಿವೇಕದಿಂದ ಈ ವಿವೇಕ ಎಲ್ಲಿ ನಾವು ಅಪ್ಲೈ, ವಿವೇಕ ಮತ್ತೆ ವೈರಾಗ್ಯ ಬಂದ್ರೆ ನಮ್ಗೆ ಸಾವು ಮತ್ತೆ ಮುಕ್ತಿ, ಸಾವು ಒಂದು ಪಾರ್ಟ್, ಮುಕ್ತಿ ಒಂದು ಪಾರ್ಟ್ ಅಲ್ವಾ ನಮ್ದು? ಮುಕ್ತಿ ಹೇಗ ಅನ್ಸುತ್ತೆ ನಿಮ್ಗೆ? ಹೋಗಿ ಮುಕ್ತಿ ಅಂದ್ರೆ ಮುಕ್ತ, ಮುಕ್ತಿ ಇದು ಒಂದು ಪದ ನೋಡಿ, ಈ ಪದ ಎಷ್ಟು ಚೆನ್ನಾಗಿದೆ ಅಲ್ಲ? ಅದು ಎರಡು ಬೇರೆ ಬೇರೆನಾ ಮೇಡಮ್? ಅದು ಮುಕ್ತ ಮುಕ್ತಿ, ಮುಕ್ತ ಮುಕ್ತಿ, ಮುಕ್ತ ಮುಗಿಯೋದು ಅಂತ. ಮುಕ್ತ ಅಂದ್ರೆ ಮುಗಿಯೋದು ಅಂತ, ಮುಗಿಯೋದು, ಮುಕ್ತಾಯ. ಮುಕ್ತಿ ಅಂದ್ರೆ ಒಂದು ಏನಂತ ಹೇಳ್ಬೋದು ಅದನ್ನ, ಕಂಟೆಂಟ್ಮೆಂಟ್, ಒಂಥರ ಪರಿಪೂರ್ಣತೆ. ಅದಕ್ಕೆ ನಮ್ಮ ಈಶಾವಾಸ್ಯ ಉಪನಿಷತ್ತಲ್ಲಿ ಇದೆಯಲ್ಲ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ನಾನು ಪರಿಪೂರ್ಣ, ನಾನು ಪೂರ್ಣತ್ವ. ನನ್ಗೆ ಯಾವುದು ಇದೇನೋ ಒಂದು ಸಿಕ್ಕದಾಗ ನನಗೆ ಪೂರ್ಣತೆ, ಅಪೂರ್ಣಳು ಅನ್ನೋ ಭಾವ. ಅಪೂರ್ಣರು ನಾವು ಏನೋ ಒಂದು ಪಡಿಬೇಕು ಅನ್ನೋದು ಹೊರಗಡೆ ಹೋಗಿ ಪಡೆಯುವಂಥದ್ದಲ್ಲ, ಇಲ್ಲಿ ಈ ದೇಹದಲ್ಲೇ ಇಟ್ಕೊಂಡು. ಹಾಗಂತ ನಾವು ದೇಹ ಬಿಟ್ಟು ಎಲ್ಲಾದ್ರೂ ಹೋಗ್ಬೇಕಾಗಿದ್ಯಾ? ಇಲ್ಲ. ದೇಹ ಬಿಟ್ಟು ಎಲ್ಲಾದ್ರೂ ಅವತ್ತ ಬೇರೆ ಎಲ್ಲಾದ್ರೂ ಹುಡ್ಕೊಂಡು ಹೋಗ್ತೀವಾ? ಮಾಡ್ತೀವಲ್ಲ, ಜನ ಎಷ್ಟೋ ಮಾಡ್ತಾರಲ್ಲ, ಹಿಮಾಲಯಕ್ಕೆ ಹೋದ್ರು, ಸನ್ಯಾಸ ತಗೊಂಡ್ರು, ಕೇಳ್ಪಟ್ಟಿರ್ಬೇಕಲ್ಲ ನಾವ್ ಇದನ್ನೆಲ್ಲ. ಇಷ್ಟೆಲ್ಲ ಸರ್ಕಸ್ ಮಾಡಿರೋದು ನಾವು ಮುಕ್ತರಾಗಕ್ಕೆ ತಾನೆ. ಹೌದು. ಎಲ್ಲಿ ಮುಕ್ತಿ ಅಂತ ಸಿಗ್ಬೇಕು ಅಂತ ವಿವೇಕ ಬಂದಿದ್ದಾಯ್ತು, ವೈರಾಗ್ಯನೂ ಬಂದಾಯ್ತು. ಎಲ್ಲಿ ಮುಕ್ತಿ ಸಿಗ್ಬೇಕು ಮಾನಸಜಿ? ಎಲ್ಲಿ ಮುಕ್ತಿ ಸಿಗ್ಬೇಕು? ಮುಕ್ತಿ ಅನ್ನೋದು ಆಲ್ರೆಡಿ ದೇರ್, ಬಟ್ ಅರ್ಥ ಆಗ್ಬೇಕು ನಮ್ಗೆ ಇದು ಯಾವ್ದು ನಾವಲ್ಲ ಅಂದಾಗ. ಅವಾಗ ಇವ್ಯಾವ್ದು ನಾನಲ್ಲ ಅಂದಾಗ ಬಂಧನ ಇಲ್ಲ ಅನ್ನೋದು ಅರಿವಾಗತ್ತೆ. ಅವಾಗ ನಾನೇ ಮುಕ್ತ ಅನ್ನೋದು ಅರಿವಾಗತ್ತೆ. ಬಟ್ ಎಲ್ಲಿ ಅರ್ಥ ಆಗ್ಬೇಕು? ಅಂದ್ರೆ ಬುದ್ಧಿ ಮಟ್ಟದಲ್ಲೇ ಅರ್ಥ ಆಗ್ಬೇಕು, ಬುದ್ಧಿಯಲ್ಲೇ ಅರ್ಥ ಆಗ್ಬೇಕು, ಅರಿವಿನಲ್ಲೇ ಅರ್ಥ ಆಗ್ಬೇಕಾಗಿರೋದು. ನಮ್ಮ ಮನಸ್ಸಿಗೆ ಅರ್ಥ ಆಗ್ಬೇಕು. ಮನಸ್ಸಿಗೆ ಮನೆಯವ ಕಾರಣ ಮನುಷ್ಯನ ಬಂಧ. ಇದು ಅರಿವಿನಲ್ಲಿ ಮೂಡುವಂತ ಪ್ರಕ್ರಿಯೆ, ಅರಿವಿಗೆ ಅರ್ಥ ಆಗುವಂಥದ್ದು. ಯಾಕಂದ್ರೆ ನಮ್ಗೆ ಅಜ್ಞಾನ ಅನಾದಿಯಾಗಿರತ್ತೆ. ಯಾವಾಗಿಂದ ಅಜ್ಞಾನ ಹುಟ್ಟು ಗೊತ್ತಿಲ್ಲ, ಆದ್ರೆ ಅಜ್ಞಾನ ಇದೆ. ಕರೆಕ್ಟಾ? ಇದೆ. ಕರೆಕ್ಟ್ ಅಲ್ಲ ಮನ್ಸ? ಎಸ್ ಕರೆಕ್ಟ್. ರಾಘವ್ ರಾಕೇಶ್ ಅವ್ರು ಕೈ ಎತ್ತಿದ್ದಾರೆ, ಏನೋ ಹೇಳ್ಬೇಕು ಅಂತಿದ್ದಾರೆ. ಅವರ ವ್ಯೂ ಪಾಯಿಂಟ್ ಒಂದ್ಸತಿ ಕೇಳೋಣ. ಹೇಳಿ ರಾಘವ್. ಹರಿ ಓಂ. ನಮಸ್ತೆ ಅಮ್ಮ. ಅಂದ್ರೆ ಎಲ್ಲೂ ಆತ್ಮ ಮುಕ್ತ ಅಂತ ಎಲ್ಲೂ ಅಮ್ಮ ಇಲ್ಲ, ಜೀವನ್ ಮುಕ್ತ ಅಂತ ಇದೆ. ಅಂದ್ರೆ ಇಲ್ಲಿ ಮುಕ್ತ ಆಗ್ಬೇಕಾದ್ರೆ ಜೀವ, ಆ ಜೀವ ಭಾವ ಏನಿದೆ ಅದು ಹೋದಾಗ್ಲೇ ಅವನು ಮುಕ್ತನೇ ಆಗಿದ್ದಾನೆ. ಇಲ್ಲಿ ಆ ಜೀವಕ್ಕೆ ತಾನು ಅಲ್ಲಿ ದೂರ, ಭಗವಂತನಿಂದ ದೂರ ಇದ್ದೀನಿ ಮಾನಸಿಕವಾಗಿ ಅಂತ ಒಂದು ವ್ಯತ್ಯಾಸ ಇದೆ ಅವನಲ್ಲಿ. ಆ ವ್ಯತ್ಯಾಸ ಯಾವಾಗ ಹೋಗುತ್ತೆ ಅವನು ಆಲ್ರೆಡಿ ಮುಕ್ತ. ಅವನು ಆ ವ್ಯತ್ಯಾಸ ಬರ್ತಿರೋ ಜೀವ ಭಾವದಲ್ಲಿ, ಆ ಭಾವ ಹೋದಾಗ ಅವನು ಮುಕ್ತನೇ ಆಗಿದ್ದಾನೆ ಅಂತ ಒಂದು. ಮತ್ತೆ ಇನ್ನೊಂದು ಪಾಯಿಂಟ್ ಶೀಲಾ ಮೇಡಮ್ ಹೇಳಿ ಬಹಳ ಚೆನ್ನಾಗಿ ಹೇಳಿದ್ರು, ಆ ಮಕ್ಕಳಿಗೆ ಗೋಲಿ ಮೇಲೆ ಆಸೆ ಅಂತ ಹೇಳಿ. ಅಂದ್ರೆ ಗೋಲಿ ಮೇಲೆ ಆಸೆ ಅವನಿಗೆ ಹೋಗ್ಲಿಲ್ಲ ಅಮ್ಮ. 8ನೇ ವಯಸ್ಸಲ್ಲಿ ಅವನಿಗೆ ಗೋಲಿ ಮೇಲೆ ಆಸೆ ಫ್ರೆಂಡ್ಗಳ ಜೊತೆ ಇದ್ದ. ಆ ಫ್ರೆಂಡ್ಗೆ ಕಾಂಪಿಟೇಟರ್ ಆಗಿ ಇವ್ನು ಗೋಲಿ ಸಂಪಾದನೆ ಮಾಡ್ತಾ ಇದ್ದ. ಆಮೇಲೆ ಎಜುಕೇಶನ್ಗೆ ಹೋದ, ಅಲ್ಲೊಂದು ಕಾಂಪಿಟೇಷನ್ ಇತ್ತು. ದುಡಿಯೋಕೆ ಹೋದ, ಅಲ್ಲೊಂದು ಕಾಂಪಿಟೇಷನ್ ಇತ್ತು. ಆ ಕಾಂಪಿಟೇಷನ್ ಹಿಂದಿನ ಕಾಂಪಿಟೇಷನ್ ಮರಿತಾ ಹೋದ ಅವನು. ನೆಕ್ಸ್ಟ್ ಅನಾರೋಗ್ಯ ಬಂತು, ನಿನಗೆ ಶುಗರ್ ಇದೆಯಾ, ನನಗೆ BP ಇದೆ, ನಿನ್ಗೆ ಆ ತರ ಅನಾರೋಗ್ಯ. ಆಗ 60 ವರ್ಷಕ್ಕೊಂದು ಕಾಂಪಿಟೇಷನ್ ಇದೆ ಆ ಒಂದು ವರ್ಗದಲ್ಲಿ. ಹೌದು.
ಅಂದ್ರೆ ಹಿಂದಿನ ಯಾಕೆ ಮರಿತಾ ಇದ್ದಾನೆ ಅಂತ ಅಂದ್ರೆ ಈಗಿನ ಜೊತೆ ಪೈಪೋಟಿ ಆ ವಯಸ್ಸಿನವ್ರ ಜೊತೆ ಅಥವಾ ಆಗಿನ ಒಂದು ಒದ್ದಾಟದಲ್ಲಿ ಹಿಂದಿನ ಅವನು ಗೋಲಿ ಮೇಲೆ ಆಸೆ ಹೋಗಿದೆ ಹೊರತು ಅವನಿಗೆ ಗೋಲಿ ಮೇಲೆ ವೈರಾಗ್ಯ ಬಂದಿಲ್ಲ. ಅವನಿಗೆ 20 ವರ್ಷ ಆಗಿದೆ, ಅವನಿಗೆ 24 ವರ್ಷ ಇದೆ, ದುಡಿತಾ ಇದ್ದಾನೆ. ಇವಾಗ ಅವನಿಗೆ ದುಡಿಯ ಮೇಲೆ ಗಮನ. ಅವನು ಇಷ್ಟು ದುಡಿತಾ ಇದೆ, ನಾನು ಇಷ್ಟು ದುಡಿಬೇಕು. ಆ ದುಡಿಮೆ ಆದ್ಮೇಲೆ ಮಕ್ಕಳು ಮದುವೆ, ಅಲ್ಲೊಂದು ಕಾಂಪಿಟೇಷನ್. ಅಂದ್ರೆ ಕಾಂಪಿಟೇಷನ್ ನಲ್ಲಿ ಬದುಕು ಈ ತರ ನಿರಾಯಾಸ ಆಗ್ತಾ ಇದೆ. ಅದು ಒಂದು ಸರ್, ಇನ್ನೂ ಒಂದ್ ಬರುತ್ತಲ್ಲ, ಈಗ ಮಕ್ಕಳಾಗಿದ್ದಾಗ ನಮಗ್ ಬರೀ ಅದು ಆಟ ಇದು ಇರುತ್ತೆ, ಹೌದು. ಅದ್ರಲ್ಲಿ ಅಲ್ಲ, ಅಲ್ಲಿ ನಮಗೆ ಈಗ ಅದನ್ನ ಕಾಂಪಿಟೇಟರ್ ಮಾಡಿದ್ರೆ ಮಕ್ಕಳೇ ಏನ್ ಆಗಿರ್ತಾರೆ ಅಮ್ಮ. ಪ್ರಯೋಜನ ಇಲ್ಲ ಅನ್ನೋ ಒಂದು ಅಲ್ಲಿ ಇದು ಅವತ್ತು ಉಂಟಲ್ಲ ನಮ್ಗೆ ಸರ್. ಕಾಂಪಿಟೇಟರ್ ಮಕ್ಕಳಾಗಿರ್ತಾರೆ. ನಮ್ಗೆ ಇನ್ನೊಬ್ರು ಯಾರೊಬ್ರು ದುಡಿತಾರೋ ನೋಡಿ ಕಾಂಪಿಟೇಟರ್ ಅನ್ಕೊಳ್ಳಲ್ಲ ಅವತ್ತು. ಓ, ಹಾ. ಅವತ್ತು ನಮ್ಮ ಹತ್ರ ಎಷ್ಟು ಗೋಲಿ ಇದೆ, ಅವನ ಹತ್ರ ಎಷ್ಟು ಗೋಲಿ ಇದೆ, ನನ್ನ ಹತ್ರ ಜಾಸ್ತಿ ಗೋಲಿ ಇರ್ಬೇಕು. ಈಗ ನಾನು ಇವಾಗ ಆನಂದವಾಗಿದ್ದೀನಿ, ನನ್ನ ಹತ್ರ ಜಾಸ್ತಿ ಗೋಲಿ ಇದೆ ಅಂತ ಖುಷಿ ಪಟ್ಟೆ. ಎಜುಕೇಶನ್ಗೆ ಹೋದೆ, ಅಲ್ಲಿ ಪರ್ಸೆಂಟೇಜ್ ಬಂತು, ಇವನ್ಕಿಂತ ನಾನು ಜಾಸ್ತಿ ತೆಗಿಬೇಕು ಅಂತ ಬಂತು. ದುಡಿಮೆಗೆ ಹೋದೆ, ಅಲ್ಲೊಂದು ಕಾಂಪಿಟೇಷನ್ ಇದೆ. ಆ ಕಾಂಪಿಟೇಷನ್ ನಮ್ಮನ್ನು ಸಿಕ್ಕಾಕ್ಸ್ತಾ ಇದೆ ಜಗತ್ತಲ್ಲಿ. ಇನ್ನೊಬ್ಬ ಜೊತೆ ನಮ್ಮ ಪೈಪೋಟಿಗೆ ಬಿಡ್ತಾ ಇದೆ, ಜೀವನ ಪೈಪೋಟಿಗೆ ಬಿಡ್ತಾ ಇದೆ. ಆ ಪೈಪೋಟಿ ನಮಗೆ ಇಲ್ಲಿವರೆಗೂ ಈ ತರ ಕೊನೆವರೆಗೂ ಅದು ಯಾವತ್ತೂ ನಿಲ್ಲಲ್ಲ ಅಂತ. ವೃದ್ಧಾಪ್ಯದಲ್ಲಿ ಕೂಡ ಪೈಪೋಟಿ ಇರುತ್ತೆ, ಅನಾರೋಗ್ಯದ ಪೈಪೋಟಿ. ನಿಮ್ಗೆ ಎಷ್ಟಿದೆ, ನಮ್ಗೆ ಎಷ್ಟಿದೆ, ನಿಮ್ ಶುಗರ್ ಲೆವೆಲ್ ಎಷ್ಟು, ನಮ್ ಶುಗರ್ ಲೆವೆಲ್ ಎಷ್ಟು, ಈ ರೀತಿ ಆಗೋಗುತ್ತೆ ಅಮ್ಮ. ಥ್ಯಾಂಕ್ ಯು. ವೆರಿ ನೈಸ್. ಪುಟ್ಟರಾಜು ಸರ್, ಕಾಯ ಕೇಳಿ ಮೇಡಮ್. ನೀವೇ ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನ ಯಾಕೆ ಕೊನೆಗಿಟ್ಟಿದ್ದಾರೆ? ಧರ್ಮ ಅಂದ್ರೇನು, ಅರ್ಥ ಅಂದ್ರೇನು, ಕಾಮ ಅಂದ್ರೇನು? ಧರ್ಮದ ತತ್ವ ಏನಿದೆ ಅದ್ರ ಮುಖಾಂತರ ನೀನು ಸಂಪಾದನೆ ಮಾಡೋದು ಅರ್ಥ. ಅರ್ಥದ ಮುಖಾಂತರ ಏನು ಅರ್ಥ ಅಂದ್ರೆ ದುಡ್ಡು ಅನ್ನೋ ಅರ್ಥದಲ್ಲಿ ಇಟ್ಕೊಳ್ಳೋಣ ಸದ್ಯಕ್ಕೆ. ದುಡ್ಡು ಧರ್ಮದ ಮುಖಾಂತರ ದುಡ್ಡು ಬಂದಿದೆ, ಅದು ನಾವು ಫಲ ಪಡಿಬೇಕು. ಆ ದುಡ್ಡಿಂದ ಫಲ ಪಡಿಬೇಕು. ಇದಕ್ಕೊಂದು ಸಣ್ಣ ಉದಾಹರಣೆ ನಾ ಕೊಡ್ಬೇಕು ಅಂದ್ರೆ, ನನ್ನ ಅನಿಸಿಕೆ ಪ್ರಕಾರ ನಾನು ತಿಂಗಳು 1ನೇ ತಾರೀಕಿಂದ ಹಿಡಿದು ಕೊನೆವರೆಗೂ ಕೆಲಸ ಮಾಡ್ತೀನಿ, ಅಟೆಂಡೆನ್ಸ್ ಹಾಕ್ತೀನಿ, 8 ಅವರ್ ಕೆಲಸ ಮಾಡ್ತೀನಿ, ಅವತ್ತು ಮೇಲೆ ಅವತ್ತೇ ಕ್ಲಿಯರ್ ಮಾಡ್ತೀನಿ. ಏನೇನು ಆದೇಶ ಪಾಲನೆ ಮಾಡಿರ್ತೀನಿ. ತಿಂಗಳು ಕೊನೆ ಆದ್ಮೇಲೆ ಆಯಾ ಸಂದರ್ಭ ಬೇಕತ್ತೆ, ನನ್ನ ಅಕೌಂಟ್ ಕ್ರೆಡಿಟ್ ಆಗ್ಬೋದು, ನಂಗೆ ಕ್ಯಾಶು ಕೊಡ್ಬೋದು. ಅದು ಒಂದು ಕಾಲ ಇತ್ತು, ಅಲ್ಲಿ ಫಲ ಸಿಕ್ತು ನನಗೆ. ಅಂದ್ರೆ ನಾನೇನ್ ಮಾಡಿದೆ, ನನ್ ಕೆಲಸ ಫಸ್ಟ್ ಮಾಡಿದೆ 30 ದಿವಸ ದುಡ್ಡು ಸಿಗುತ್ತೆ ಅಂತ ಅಲ್ಲ, ಇದನ್ನ ಮಾಡ್ಬೇಕು, ಇದನ್ ಕರ್ತವ್ಯ. ನನಗೆ ಒಂದು ವಯೋಧರ್ಮ ಕೊಟ್ಟಿದ್ದಾರೆ, 60 ವರ್ಷದಲ್ಲಿ ದುಡಿಬೇಕು. ದುಡಿಯೋದ್ರಿಂದ ಮುಂದೆ ನಾನೇನು ಒಂದು ಪರಿಕಲ್ಪನೆಯಲ್ಲಿ ನಾನು ದುಡಿದ ಹೋದೆ. ಆ ದುಡಿಮೆಯಲ್ಲಿ ಬಂದಾಗ ಅಲ್ಲಿ ಏನಾಗ್ತದೆ, ಒಂದು ಸ್ಟೇಜ್ ಅಲ್ಲಿ ಮೋಕ್ಷ ಸಿಗುತ್ತೆ ನಂಗೆ ಅಂತ ನಾನು ಯೋಚನೆ ಮಾಡ್ತೀನಿ. ಈ ಧರ್ಮದ ರೀತಿಯಲ್ಲಿ ಅರ್ಥ ಬಂದಾಗ ಈ ಫಲಗಳ ಅಪೇಕ್ಷೆಗಳು ನಮ್ಗೆ ಅರ್ಥ ಆಗ್ಬೇಕು. ಇಹ ಪರದ ಫಲಗಳ ಅಪೇಕ್ಷೆಗಳು ನಾವು ವಿವೇಕದಿಂದ ತಿಳ್ಕೊಂಡಾಗ ಅದೇ ಮೋಕ್ಷ ಅಂತ ನಾನು ಅನ್ಕೊಂಡಿದ್ದೀನಿ. ಕರೆಕ್ಟ್. ನಿಮ್ಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದ್ರೆ ಮೊದಲು ಆಸೆಗಳು ಬರುತ್ತೆ ನಮ್ಗೆ ಅಲ್ವಾ? ಏನ್ ಮಾಡ್ಬೇಕಂದ್ರು ಆಸೆ ಮುಂದೆ ಬರುತ್ತೆ. ಕರೆಕ್ಟಾ? ಬರುತ್ತಲ್ಲ ನಮ್ಗೆ ಎಲ್ಲದಕ್ಕೂ ಕಾಮನೆ ಕರೆಕ್ಟ್ ಅಲ್ವಾ? ಮೊದಲು ಆಸೆ, ನಾನೇನೋ ಒಂದು ಪಡಿಬೇಕು ಅನ್ನೋ ಆಸೆ, ಬದುಕ್ಬೇಕು, ಅದಕ್ಕೆ ಅರ್ಥ ಬೇಕು. ಸೊ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಅರ್ಥ ಬೇಕು. ಬದುಕೋದಿಕ್ಕೆ ಅರ್ಥ ಬೇಕೇ ಬೇಕಲ್ವಾ? ಅರ್ಥ ಇಲ್ಲದೆ ಹೆಂಗೆ? ಆದ್ರೆ ಈ ಮೋಕ್ಷ ಅನ್ನೋದನ್ನ ನಾವು ಕೊನೆಗೆ ಇಟ್ಕೊಂಡ್ಬಿಟ್ಟಿವಿ. ಆಕ್ಚುಲಿ ಈ ಯಾವುದು ಒಂದಕ್ಕಿಂತ ಸಪರೇಟ್ ಆಗಿಲ್ಲ ಅಲ್ವಾ? ಯಾವ್ದಾದ್ರು ವಿಭಿನ್ನವಾಗಿದ್ಯಾ ಧರ್ಮ, ಅರ್ಥ, ಕಾಮ, ಮೋಕ್ಷ? ಇಲ್ಲ. ಎಲ್ಲರೂ ಒಂದೊಂದು ಇಂಡಿವಿಜುವಲ್ ಬಾಡಿ ಅಲ್ಲ, ಎಲ್ಲವೂ ನಮ್ಮ ಜೀವನದಲ್ಲಿ ಪರಿಪೂರ್ಣವಾಗಿ ಬೇಕು. ನಮ್ಗೆ ಆಸೆ ಇದ್ರೆ ಅದನ್ನ ಧರ್ಮದಿಂದ ಪಡಿಬೇಕು ಅಂತ ಶೀಲಾಮೂರ್ತಿಗಳು ಹೇಳಿದ್ರು. ಧರ್ಮದಿಂದ ಅರ್ಥ ಪಡಿಬೇಕು, ಅದಕ್ಕೆ ಅರ್ಥ ಬೇಕು. ಅರ್ಥ ಅಂದ್ರೆ ಪುಟ್ಟರಾಜು ಸರ್ ಹೇಳಿದ್ರು, ಧರ್ಮವನ್ನ
ಮಾಡ್ತಾ ಮಾಡ್ತಾ ನಾವು ಆಸೆಗಳನ್ನ ಪೂರೈಸ್ತಾ ಮೋಕ್ಷದಲ್ಲಿ. ಆದ್ರೆ ಇದೆಲ್ಲವೂ ಒಂದಕ್ಕೊಂದು ಪೂರಕವಾಗಿದೆ ಅಲ್ವಾ? ಅನ್ಸುತ್ತಾ ಪೂರಕವಾಗಿದೆ? ಮಾನಸಜಿ ಹಾ ಹೇಳಿ. ಅನ್ಸುತ್ತಾ ನಿಮ್ಗೆ? ಧರ್ಮ, ಅರ್ಥ, ಕಾಮ, ಮೋಕ್ಷ ಒಂದಕ್ಕೊಂದು ಪೂರಕವಾಗಿದೆ ಅಂತ ಅನ್ಸುತ್ತಾ? ಹಾ, ಖಂಡಿತವಾಗ್ಲೂ ಪೂರಕವಾಗಿದೆ ಒಂದಕ್ಕೊಂದು. ಹೇಗೆ ಸ್ವಲ್ಪ ವಿವರಿಸ್ತೀರಾ ಅದನ್ನ? ಇಲ್ಲಿ ಹ್ಮ್ ಮಾತಾಡ್ತಾ ನಮ್ಮ ಅಜ್ಞಾನವನ್ನ ನಾವು ಸಬ್ಕಾನ್ಶಿಯಸ್ ಅಲ್ಲಿ ಏನಂದ್ರೆ, ಇದಕ್ಕೆ ಯಾಕೆ ಮಾತಾಡ್ತೀವಿ ಮನನ ಅಂದ್ರೇನು ಅಂದ್ರೆ, ಐಸ್ಬರ್ಗ್ ಮೇಲ್ಗಡೆ 5% ಕಾಣ್ತಾ ಇರುತ್ತೆ, 95% ಒಳಗಡೆ ಇರುತ್ತೆ ಇದು ಅಜ್ಞಾನ. ಸೊ ಇದನ್ನ ನಿಧಾನ ಕತ್ತರಿಸ್ಕೊಂಡ್ ಬರ್ಬೇಕು. 5% ಕಾನ್ಶಿಯಸ್ ಮೈಂಡ್ ಇಂದ ಸಬ್ ಕಾನ್ಶಿಯಸ್ ಇಂಪ್ರೆಷನ್ ನಾವು ತೆಗಿತಾ ಇದ್ದೀವಿ. ಹಾಗಾಗಿ ಸೇಮ್ ಕ್ವಶನ್ ಆಲ್ ಆಫ್ us will be answering. ನಾವೆಲ್ಲರೂ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿರ್ತೀವಿ. ಸೊ ಹಾಗಾಗಿ ಇದನ್ನ ಅವ್ರು ಹೇಳಿದಾರಲ್ಲ, ನಾನು ಹಿಂಗ್ ಹೇಳುದು ಅಂತ ಇಲ್ಲ, ನಾವು ಅದನ್ನೇ ಮಾತಾಡ್ತೀವಿ. ಸೊ ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದೇ ಆಂಗಲ್ ಅಲ್ಲಿ, ಇದು ಆಧ್ಯಾತ್ಮಕ್ಕೂ ಮತ್ತೆ ಇದನ್ನು ಎರಡನ್ನು ಉಪಯೋಗಿಸ್ಕೊಂಡು ಹೇಳಿ. ಓಕೆ, ಅಂದ್ರೆ ಅದೇ ಧರ್ಮದಿಂದ ಅರ್ಥ ಬರುತ್ತೆ. ಅಂದ್ರೆ ನ್ಯಾಯಯುತ ಮಾರ್ಗದಲ್ಲಿ ಧರ್ಮದ ಪ್ರಕಾರ ನಾವು ಕೆಲಸ ಮಾಡಿದಾಗ ಅಂದ್ರೆ ಅರ್ಥ ಅಂದ್ರೆ ಮೇ ಬಿ ಮನಿ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಅನ್ಕೋತೀನಿ. ಆ ಅರ್ಥದಿಂದ ಏನು ಕಾಮಸಿದ್ಧಿ ಆಗತ್ತೋ ಅದನ್ನ ಮಾಡ್ಕೊಂಡಾಗ, ಆಮೇಲೆ ಅದನ್ನ ಮಾಡ್ಕೊಂಡಾಗ ಜೀವಭಾವಕ್ಕೆ ಜೀವಭಾವದಲ್ಲಿ ಒಂದು ವ್ಯಕ್ತಿ ಇದ್ದಾಗ ಕಾಮದ ಈಡೇರಿಕೆ ಅಂದ್ರೆ ಯಾವುದೇ ಡಿಸೈರ್ಸ್ ಅಂತ ಅನ್ಬಹುದು, ಅದ್ರ ಒಂದು ಲೆವೆಲ್ ಅಲ್ಲಿ ಆ ಜೀವಭಾವಕ್ಕೆ ಅದು ನೀಡ್ಸ್ ಎಲ್ಲ ಮುಗಿದ್ಮೇಲೆ ಮೋಕ್ಷ ಭಾವನೆ ಅನ್ನೋದು ಬರುತ್ತೆ. ಅದಕ್ಕೆ ಹೇಳಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಐ ಆಮ್ ನಾಟ್ ಕ್ವೈಟ್ ಶೋರ್ ಹಿಯರ್, ಲೈಕ್ ಗುಡ್ ಟು ನೋ ಯುವರ್ ಒಪಿನಿಯನ್ ಆಲ್ಸೋ. ಅಲ್ಲ ಕರೆಕ್ಟ್, ಯುವರ್ ನಾಟ್ ಅಲ್ಲ, ನಮ್ದು ಏನ್ ಗೊತ್ತಾ, ಇದು ವೈರಾಗ್ಯದ ಬಗ್ಗೆ ನಾವು ಮಾತಾಡಿದ್ವಲ್ವಾ. ಧರ್ಮ, ಅರ್ಥ, ಕಾಮ ಅರ್ಥಗಳನ್ನು ಅನರ್ಥ ಮಾಡದೆ, ಅಂದ್ರೆ ನಾವಿಲ್ಲಿ ಮಾಡ್ತಾ ಇರ್ತಂತ ಒಂದು ಕೆಲ್ಸವನ್ನ ಸದಾಚಾರದಲ್ಲಿ, ಸದ್ಭಾವದಲ್ಲಿ ಇನ್ನೇನೋ ವಿವೇಕವನ್ನ ಸಂಗ್ರಹಣೆ ಮಾಡ್ತೀವಿ ನಾವು. ವಿವೇಕ ಗ್ರಹಿಸಿ ಇಲ್ಲೆಲ್ಲೋ ಮಾಡ್ತಾ ಇರೋ ಕೆಲ್ಸ ವಿವೇಕ ಅಂತ. ಆವಾಗ ಇದು ಬೇರೆ ಏನೋ ಇದೆ, ವೈರಾಗ್ಯವಾದ ನಿಜವಾದ ಅರ್ಥ. ಒಂದು ಸಣ್ಣ ಕಥೆ ಹೇಳ್ತಾ ಇರ್ತಾರೆ. ಒಬ್ಬ ಸನ್ಯಾಸಿ ಇರ್ತಾರೆ. ಆ ಸನ್ಯಾಸಿಗೆ ಸದ್ಗುರುಗಳ ಹೇಳೋದಂತ ಕತೆ, ನಾನು ತುಂಬಾ ಸಾಧನೆ ಮಾಡಿದೀನಿ ಅನ್ನೋ ಭಾವ ಮಾಡ್ಸವ್ರೆ. ಅವ್ರಿಗೆ ಏನಾಗತ್ತೆ, ಒಂದು ಸಮುದ್ರದ ಮಧ್ಯದಲ್ಲಿ ಹೋಗಿ ನಿಂತು, ಹೊರಗಡೆ ಎಲ್ಲ ತುಂಬಾ ಗಲಾಟೆ ಇದೆ, ನಾನು ಹೋಗ್ಬಿಟ್ಟು ಸಮುದ್ರದ ಮಧ್ಯದಲ್ಲಿ ಧ್ಯಾನ ಮಾಡ್ತೇನೆ ಅಂತ ಹೋಗ್ತೀನಿ. ಸಮುದ್ರದ ಮಧ್ಯದಲ್ಲಿ ಧ್ಯಾನ ಮಾಡಕ್ ಶುರು ಮಾಡಿ. ಸ್ವಲ್ಪ ದಿನ 1 ತಿಂಗಳು ಸೈಲೆಂಟ್ ಆಗಿತ್ತು, 2 ತಿಂಗಳು ಸೈಲೆಂಟ್ ಆಗಿತ್ತು, 3ನೇ ತಿಂಗಳು ಬ್ಯಾ ಅಂತ ಒಂದು ಹಡಗು ಬಂತು. ಸೊ ಅವ್ರು ಏನನ್ ತಗೊಂಡ್ ಹೋಗಿದಾರ ಅಲ್ಲಿಗೆ? ಏನನ್ ತಗೊಂಡ್ ಹೋಗಿರ್ಬೋದು? ಹಡಗೆ ಹೋಗಿದ್ದ, ಅಲ್ಲಿ ಸನ್ಯಾಸ ಹಡಗಲ್ಲ. ಏನ್ ಅನ್ಕೊಳ್ತೀವಿ ಸರ್ತಿ ಯೋಚನೆ ಮಾಡಿ. ತಲೆ ತಲೆ ಇಲ್ಲಿ ಬಿಟ್ಟು ಹೋಗಿಲ್ವಲ್ಲ, ತಲೆ ತಗೊಂಡ್ ಹೋಗಿದಾರಲ್ಲ ಅವ್ರ ಬುದ್ಧಿ. ಮನಸ್ಸಲ್ಲಿ ತಾನೆ ನಮ್ಗೆ ವಿವೇಕ, ವೈರಾಗ್ಯಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ ಇವೆಲ್ಲವೂ ಎಲ್ಲಿ ನಡೀತಿದೆ, ಎಲ್ಲಿಂದ ಇದನ್ನ ಸಕ್ರಿಯವಾಗಿ ಇದನ್ನ ಉಪಯೋಗಿಸ್ಬೇಕು ಅಂತ ಗೊತ್ತಾಗ್ಬೇಕಾಗಿರೋದು ಅಲ್ವಾ? ಸೊ ಈ ಕ್ಷಣ ಮನಸ್ಸಿಗೆ ನಾವು ಇಲ್ಲಿ ವಿವೇಕ ಮತ್ತು ವೈರಾಗ್ಯಗಳನ್ನ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದರಿಂದ ಇಷ್ಟಾರ್ಥಗಳನ್ನ ನಾವು ಹೇಗೆ ಪಡಿತೀವಿ? ಯಾಕಂದ್ರೆ ಇಲ್ಲಿ ನಾವು ಆಧ್ಯಾತ್ಮಿಕ ಜೀವನ ಒಂದು, ಅಥವಾ ಮೆಟೀರಿಯಲ್ ಲೈಫ್ ಅಥವಾ ಸ್ಪಿರಿಚುವಲ್ ಲೈಫ್ ಅಂತ ಸಪರೇಟ್ ಮಾಡಿ ನೋಡ್ತಾ ಇದ್ದೀವಿ. ಪರಿಪೂರ್ಣವಾದ ಜೀವನವನ್ನ ನಾನು ನನ್ನನ್ನ ಹೇಗೆ ನೋಡ್ಕೋಬೇಕು, ನನ್ನನ್ನ ನಾನು ಹೇಗೆ ಅವಲೋಕನ ಮಾಡ್ಕೋಬೇಕು, ನನ್ನಲ್ಲಿ ಇರ್ತಕ್ಕಂಥ ಬುದ್ಧಿಗೆ ಬುದ್ಧಿಯನ್ನ ಹೇಳ್ತಾ ಇದ್ದೀನಿ. ಮನಸ್ಸಿಗೆ ಬುದ್ಧಿ ಹೇಳುವಂತ ಕೆಲಸ. ಈ ವಟ್ರ 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 ಅಂತಕ್ಕಂಥ ತಲೆಗೆ ನಾವು ಅಲ್ಲ, ನೀನಿದಲ್ಲ ಅಂತ ನೇತಿ ನೇತಿ ನೇತಿ, ಇದು ನೀನಲ್ಲ. ಗುರುಗಳು ಹೇಳ್ತಕ್ಕಂಥದ್ದು ನಾನೆಂಬುದು ನಾನಲ್ಲ. ಮೊದ್ಲಿಗೆ ಗುರುಗಳು ಹೇಳೋ ಪದ ನಾನೆಂಬುದು ನಾನು ಅಂತ ಏನ್ ಹೇಳ್ತಿದ್ದೀನಿ? ನಾನು ಈ ದೇಹ, ನಾನು ಈ ಮನಸ್ಸು, ನಾನು ಈ ಬುದ್ಧಿ, ನಾನು 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 ಅಂತ ಹೇಳ್ತಾ ಇದ್ದೀನಿ. 3 ಸತಿ ಹೇಳ್ತಾ ಇದ್ದಕ್ಕೆ ನಾನೆಂಬುದು ನಾನಲ್ಲ. ಬಾಡಿ, ಮೈಂಡ್, ಇಂಟೆಲೆಕ್ಟ್.
ಮೂರ್ ಸರ್ತಿ. ಮತ್ತೆ ಅವರು ಅದನ್ನೇ ಹೇಳ್ತಾರೆ, ಈ ದೇಹ, ಮನ, ಬುದ್ಧಿ, ಇಂಟೆಲೆಕ್ಟ್, ಬಾಡಿ, ಮೈಂಡ್, BMI ಅದನ್ನೇ ಹೇಳ್ತಾರೆ, ನಾನಿಲ್ಲ. ಆದ್ರೆ he will authoritatively make us understand with an authoritative. He says, Satchidananda Atma, existed consciousness, Satchidananda Atma, Shiva Nanu Nane. I am the consciousness, ನಾನೇ ಆ ಪರಬ್ರಹ್ಮ ತತ್ವ. ಶಿವೋಹಂ ಶಿವೋಹಂ ಶಿವ. ಇದನ್ನ ಅರ್ಥ ಮಾಡಿ. ಇದೆಲ್ಲ ಅರ್ಥ ಆಗ್ತದೆ ನಮ್ಗೆ ಮನಸ್ಸು. ಅವಾಗ ಏನಾಗುತ್ತೆ, ಈ ವಟರ್ 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 ಅಂತ ಇರ್ತಕ್ಕಂಥ ತಲೆ. ಮೋಸ್ಟ್ಲಿ ಇದು ನಾನು ಇಷ್ಟು ಕೆಲವರಿಗೆ ನೋಡಿ ಚಟ, ಒಬ್ರಿಗೆ ಕಾಯಿನ್ ಕಲೆಕ್ಟ್ ಮಾಡೋ ಚಟ, ಒಬ್ರಿಗೆ ವಿಷಯಗಳನ್ನ ಸಂಗ್ರಹಣೆ ಮಾಡೋ ಚಟ, ಒಬ್ರಿಗೆ ಹೆಚ್ಚು ವಸ್ತ್ರಗಳನ್ನ ಕಲೆಕ್ಟ್ ಮಾಡೋ ಚಟ, ಕೆಲವರಿಗೆ ತಮ್ಮ ಓದಿನ ಜೊತೆ ಡಿಗ್ರಿಗಳನ್ನ ಪಟ 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 ಪ್ರಿಂಟ್ ಮಾಡ್ಕೊಂಡು ಹೋಗೋ ಚಟ, ಒಬ್ಬರಿಗೆ ಹಣದ ಚಟ. ನೋಡ್ತಾ ಇದೀವಲ್ಲ ನಾವು ಇಲ್ಲಿ ಪ್ರಪಂಚದಲ್ಲಿ, ಮಾಯಲ್ಲಿ ನೋಡ್ತಾ ಇದೀವಲ್ಲ. ಇದರ ಜೊತೆ ನಾವು ಹೆಂಗೆ ನಮ್ಮನ್ನ ವಿಭಿನ್ನವಾಗಿ ನೋಡ್ಕೋತಿದೀವಿ ಅಂದ್ರೆ, ನಾವು ಚೈತನ್ಯ ನಾಮಕ ಬ್ರಹ್ಮನನ್ನ ಎಲ್ಲವೂ ಚೈತನ್ಯ ರೂಪವೇ ಅಂತ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ನಾವು ವಿವೇಕವನ್ನ, ಧರ್ಮ, ಅರ್ಥ, ಕಾಮ, ಮೋಕ್ಷವನ್ನ ಸರಿಯಾದ ಪ್ರಪೋರ್ಷನೇಟ್ ಆಗಿ ನಮ್ಮನ್ನ ನಾವು ಅಳವಡಿಸ್ಕೊಳ್ತಾ ಇದ್ದೇವೆ. ಯಾರ ಕೃಪೆಯಲ್ಲಿ? ಸದ್ಗುರುಗಳ ಕೃಪೆ. ಇಸ್ ದಟ್ ರೈಟ್? ನಿಮ್ಗೆಲ್ಲ ಸರಿ ಅನ್ಸತ್ತಲ್ಲ ಇದು? ಎಸ್. ಅಲ್ವಾ? ಹೀಗೆ ನಿಧಾನಕ್ಕೆ ಮನಸ್ಸಿಗೆ ನಾವು ನಮ್ಮ ಮನಸ್ಸನ್ನ ನಾವು ಒಂದ್ ಸ್ವಲ್ಪ ಯಾವ ರೀತಿ ಯೋಚನೆ ಮಾಡ್ಬೇಕು ಅನ್ನೋ ಒಂದು ಯೋಚನಾ ಮಟ್ಟದಲ್ಲಿ ಯೋಚನೆ ಮಾಡಿ ಯಾರ್ ಬೇಕಂದ್ರೆ ಗುರುಗಳು ಇನ್ನೂ ಒಂದು ಹೇಳ್ತಾರೆ. ಅದಕ್ಕೆ ಎಲ್ಲರ ಜೊತೆ ನಮ್ಗೆ ಮ್ಯಾನ್ಯುಯಲ್ ಬರುತ್ತೆ, ಹೇಗೆ ಚಿಂತನೆ ಮಾಡ್ಬೇಕು. ಈ ಒಂದು ಸಣ್ಣ ಎಲೆಕ್ಟ್ರಾನಿಕ್ ಡಿವೈಸ್ ತಗೊಂಡು ಅದನ್ನ ಹೇಗೆ ಯೂಸ್ ಮಾಡ್ಬೇಕು, ಅಥವಾ ಒಂದ್ ಸಣ್ಣ ವಾಚ್ ಇದ್ರು ಅಷ್ಟೇ. ಇವಾಗ ಅದಕ್ಕೊಂದ್ ಜೊತೆ ಒಂದು ಮ್ಯಾನ್ಯುಯಲ್ ಬರುತ್ತೆ. ಬಟ್ ಈ ಲೈಫ್ಗೆ ಮ್ಯಾನ್ಯುಯಲ್ ಇಲ್ಲ. ಜೀವನ ತಗೊಂಡೋಗಿ ಎಲ್ಲಂದ್ರಲ್ಲಿ ನೋಡ್ಕೊತಾ ಇರ್ತೀವಿ. ಬಟ್ ದ ಡೇ ಸದ್ಗುರು ಎಂಟರ್ ಟು ಅವರ್ ಲೈಫ್, ಈ ನಮ್ಗೆ ಅರ್ಥ ಮಾಡಿಸ್ತಾರೆ ಯಾವ ರೀತಿ ಯೋಚನೆ ಮಾಡ್ಬೇಕು. ಇದೇ ನಮಗೆ ಇವತ್ತಿನ ತತ್ವಬೋಧ 7 ಪ್ರವಚನದ ಮುಖ್ಯ ಉದ್ದೇಶವಾಗಿದೆ. ಇದ್ದಿದ್ದೆರಡೇ ಪ್ರಶ್ನೆಗಳಾದ್ರೂ ಇಷ್ಟೊತ್ತವರೆಗೂ ನಾವು ಮನನ ಮಾತಾಡಿದ್ದೀವಿ. ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಒಂದ್ಸತಿ ಕೇಳ್ಬೋದು. ಏನಾದ್ರೂ ಪ್ರಶ್ನೆ ಇದೆಯಾ ಕೇಳಕ್ಕೆ? ಇಲ್ಲ ಮೇಡಮ್, ಏನಿಲ್ಲ, ನೀವು ಅರ್ಥವಾಗೋ ತರ ಹೇಳಿದ್ರಿ ಎರಡಕ್ಕೂನು. ನಾನ್ ಸದ್ಗುರುಗಳದ್ದು ನಾನೇನು ಹೇಳಿಲ್ಲ, ಸದ್ಗುರುಗಳು ಏನ್ ಹೇಳಿದಾರೋ ಅದನ್ನ ಹೇಳಿದೆ. ಅದನ್ನ ನೀವ್ ಹೇಳಿದ್ರಿ ಅಷ್ಟೇ. ಪುಟ್ರಾಜು ಸರ್, ನೀವೇನಾದ್ರೂ ಹೇಳಕ್ಕೆ ಪ್ರಶ್ನೆ ಇದೆಯಾ ನಿಮ್ದು? ಇಲ್ಲ ಅಂದ್ರೆ ಒಂದ್ 5 ನಿಮಿಷ ಧ್ಯಾನ ಮಾಡಿ ಇವತ್ತಿನ ಈ ಮನನವನ್ನ ಮುಗಿಸೋಣ. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಟೈಮ್ ಮನಸ್ಸ. ಇಟ್ಸ್ ವೆರಿ ನೈಸ್. ಥ್ಯಾಂಕ್ ಯು ಪುಟ್ರಾಜು ಸರ್. ಒಂದೆರಡು ನಿಮಿಷ ಧ್ಯಾನ ಮಾಡೋಣ. ಕಣ್ಣನ್ನ ಮುಚ್ಚೋಣ. ನಮ್ಮ ಮನಸ್ಸಲ್ಲಿ ಆಗ್ತಾ ಇರ್ತಕ್ಕಂಥ ಎಲ್ಲ ಯೋಚನೆಗಳನ್ನ ತೀಕ್ಷ್ಣವಾಗಿ ಗಮನಿಸೋಣ. ಯೋಚನೆಗಳು ಏರಿಳಿತವನ್ನ ನೋಡಿ ನೋಡಿ, ತೀಕ್ಷ್ಣತೆಯಲ್ಲಿ ಗಾಢವಾಗಿದ್ದ ಆ ಯೋಚನೆಗಳನ್ನ ನಾನು ನೋಡ್ತಾ ನಿಂತ್ಕೊಂಡ್ಮೇಲೆ ಅದರ ಆಕಾರ, ಅದು ಎಷ್ಟು ತೀಕ್ಷ್ಣವಾಗಿತ್ತು, ಅದರ ಭಾರ ಎಲ್ಲ ನಿಧಾನಕ್ಕೆ ಸ್ಥೂಲ ಭಾರವಾಗಿದ್ದದ್ದು ತಿಳಿಯಾಗಕ್ಕೆ ಶುರು ಆಗ್ತದೆ. ನೋಡಿ, ನಿಧಾನಕ್ಕೆ ಆ ಯೋಚನೆ
ಹೇಗೆ ಮಸ್ಕ್ ಆಗ್ತಾ ಇದೆ ನೋಡಿ. ಆ ಯೋಚನೆ ಕಾಣ್ತಾ ಇದೆ ಅಂದ್ರೆ ಅದು ನಮ್ಮಿಂದ ಹೊರಗಿದೆ ಅಂತ. ನಾನು ಆ ಯೋಚನೆಯನ್ನ ನೋಡ್ತಾ ಇದ್ದೇನೆ, ಹಾಗಾಗಿ ಆ ಯೋಚನೆ ನಾನಲ್ಲ. ನನ್ನ ದೇಹ ನನಗೆ ಕಾಣ್ತಾ ಇದೆ, ಹಾಗಾಗಿ ಆ ದೇಹದ ಎಲ್ಲ ಸಂವೇದನೆಗಳು ಸಹ ನನಗೆ ಕಾಣ್ತಾ ಇದೆ. ಆ ದೇಹ ನಾನಲ್ಲ. ಈ ಮನಸ್ಸು ಸಹ ನನಗೆ ಕಾಣ್ತಾ ಇರೋದ್ರಿಂದಾನೇ ಆ ಮನಸ್ಸು ಸಹ ನಾನಲ್ಲ. ಇದೆಲ್ಲವನ್ನು ನೋಡ್ತಾ ಇರ್ತಕ್ಕಂತಹ ನಾನು ನನಗೆ ಕಾಣಿಸುತ್ತಿಲ್ಲ. ಹಾಗಾಗಿ ನಾನು ಚೈತನ್ಯ ನಾಮಕ ಬ್ರಹ್ಮ. ನನಗೆ ಆಕಾರ, ರುಚಿ, ಬಣ್ಣ, ರೂಪ, ಭಾವ, ಹಗಲು ರಾತ್ರಿ ಯಾವುದೂ ಇಲ್ಲ. ನಾನು ಚೈತನ್ಯ ಸ್ವರೂಪ. ಇದೇ ಭಾವದಲ್ಲಿ 1-2 ನಿಮಿಷ ಕೂತ್ಕೊಳ್ಳೋಣ. असतो मा सद्गमय तमसो मा ज्योतिर्गमय मृत्योर्मा अमृतं गमय। ओम शांति शांति शांति। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ಓಂ ನಾನು ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಪಾದಾರ್ಪಣಮಸ್ತು.